ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 27 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಆಗಿರುವ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಗಣೇಶನಿಗೆ ಪ್ರಿಯವಾದ ದಿನ ಬುಧವಾರ. ಈ ವರ್ಷ ಬುಧವಾರದ ದಿನವೇ ಗಣೇಶ ಚತುರ್ಥಿ ಬಂದಿರುವುದು ಬಹಳ ಶ್ರೇಷ್ಠ ಹಾಗೂ ಅಪರೂಪ. ಬುಧವಾರ ದಿನ ಗಣೇಶ ಆರಾಧಿಸಿದರೆ, ಪೂಜಿಸಿದರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ವಿಘ್ನಗಳು ದೂರವಾಗಿ ಯಶಸ್ಸು ಲಭಿಸುತ್ತದೆ. ಇನ್ನು ಗಣೇಶ ಚತುರ್ಥಿಯ ದಿನ ಗಣಪತಿ ಪೂಜೆಯನ್ನು ಯಾವ ಸಮಯದಲ್ಲಿ ಪ್ರಾರಂಭಿಸಬೇಕು, ಪೂಜೆ ಮಾಡುವವರು ಯಾವ ಬಣ್ಣ ಬಟ್ಟೆಗಳನ್ನು ಧರಿಸಬೇಕು, ಗಣಪತಿಗೆ ಎಷ್ಟು ನೈವೇದ್ಯಗಳನ್ನು ಅರ್ಪಿಸಬೇಕು, ಯಾವ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ಶ್ರೇಷ್ಠ, ಇವುಗಳನ್ನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ, ಸಂತೋಷ, ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನು ನೆನಪಿಸಿಕೊಳ್ಳಲೇಬೇಕು. ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನು ಪೂಜಿಸುವುದು ವಾಡಿಕೆ. ಗಣೇಶನನ್ನು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ. ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಚತುರ್ಥಿ ತಿಥಿಯಿಂದ ಪ್ರಾರಂಭವಾಗಿ ಅನಂತ ಚತುರ್ದಶಿ ತಿಥಿಯವರೆಗೂ ಮುಂದುವರಿಯುತ್ತದೆ. ಗಣಪತಿಯನ್ನು ಪೂಜಿಸುವ ಭಕ್ತರು ಮಣ್ಣಿನ ಗಣಪತಿಯನ್ನು ಪೂಜಿಸುವುದು ಬಹಳ ಉತ್ತಮ. ನೀವು ಪೂಜಿಸುವ ಗಣೇಶನ ಸೊಂಡಿಲು ಎಡಭಾಗಕ್ಕೆ ತಿರುಗಿ ಇರಬೇಕು. ಗಣಪತಿಯ ವಿಗ್ರಹವನ್ನು ಖರೀದಿಸುವಾಗ ಸೊಂಡಿಲು ಎಡಭಾಗಕ್ಕೆ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಾಗೆಯೇ ಕುಳಿತಿರುವ ವಿನಾಯಕನ ವಿಗ್ರಹವನ್ನು ಆಯ್ಕೆ ಮಾಡಿಕೊಳ್ಳಿ. ಆಗ ಮಾತ್ರ ನಿಮ್ಮ ಪೂಜೆಗೆ ಶುಭ ಫಲಿತಾಂಶಗಳು ದೊರೆಯುತ್ತದೆ. ಪೂರ್ವ, ಉತ್ತರ, ಈಶಾನ್ಯ ದಿಕ್ಕಿನಲ್ಲಿ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗಳಿಗೆ ಖಂಡಿತ ಪುಣ್ಯ ಫಲ ದೊರೆಯುತ್ತದೆ. ಈ ದಿನ ಪೂಜೆಯನ್ನು ಶುಭ ಮುಹೂರ್ತದಲ್ಲಿಯೇ ಪ್ರಾರಂಭಿಸಬೇಕು. ಮುಂಜಾನೆ ಪೂಜೆ ಮಾಡಲು ಬಯಸುವವರು ಬೆಳಗ್ಗೆ ಸಿಂಹಲಗ್ನದಲ್ಲಿ 5:20 ರಿಂದ 7:20 ನಡುವೆ ಗಣಪತಿ ಪೂಜೆಯನ್ನು ಪ್ರಾರಂಭಿಸಬಹುದು. ಬೆಳಗ್ಗೆ ಬೇಗ ಪೂಜೆ ಮಾಡಲು ಸಾಧ್ಯವಿಲ್ಲದವರು ಬೆಳಗ್ಗೆ 10:59, ಮಧ್ಯಾಹ್ನ 1:28 ಪೂಜೆ ಮಾಡಬಹುದು. ಇನ್ನು ಬೆಳಗ್ಗೆ ರುಚಿಕ ಲಗ್ನದಲ್ಲಿ 11:30 ರಿಂದ 11:50 ನಡುವೆ ಪೂಜೆಯನ್ನು ಪ್ರಾರಂಭಿಸಬಹುದು. ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭಿಸಿದರೆ ನಿಮ್ಮ ಪೂಜೆಗೆ ದ್ವಿಗುಣ ಪುಣ್ಯ ಫಲ ದೊರೆಯುತ್ತದೆ. ಗಣಪತಿಯ ಸಂಪೂರ್ಣ ಆಶೀರ್ವಾದವು ಲಭಿಸುತ್ತದೆ. ಗಣೇಶನ ಚತುರ್ಥಿಯ ದಿನ ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶ್ರೇಷ್ಠ. ಹಸಿರು ಬಣ್ಣ ಗಣಪತಿಗೆ ಪ್ರಿಯವಾದ ಗರಿಕೆಯ ಹುಲ್ಲನ್ನು ಪ್ರತಿನಿಧಿಸಿ ಸಂತೋಷವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಕೆಂಪು ಬಣ್ಣವು ಗಣೇಶನಿಗೆ ಪ್ರಿಯವಾದ ಬಣ್ಣವಾಗಿದ್ದು ಅದೃಷ್ಟವನ್ನು ತರುತ್ತದೆ. ಹಾಗಾಗಿ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಧರಿಸಿ ಪೂಜೆ ಮಾಡಿದರೆ ನಿಮಗೆ ಅದೃಷ್ಟ, ಐಶ್ವರ್ಯ ವೃದ್ಧಿ, ಅಪಾರ ಧನಲಾಭ ಉಂಟಾಗುತ್ತದೆ. ಪ್ರಥಮ ಪೂಜೆಯಲ್ಲಿ ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳನ್ನು ಮಾತ್ರ ಬಳಸಿದರೆ ಬಹಳ ಒಳ್ಳೆಯದು. ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಕೆಂಪು ದಾಸವಾಳದ ಹೂಗಳಿಂದ ಪೂಜಿಸಿದರೆ ಸಾಲದ ಬಾಧೆಗಳು ತಕ್ಷಣವೇ ದೂರವಾಗುತ್ತದೆ. ಕೆಂಪು ಗುಲಾಬಿ ಹೂಗಳಿಂದ ಪೂಜಿಸಿದರೆ ನಿಮ್ಮ ಪತಿಯ ಆದಾಯ ಹೆಚ್ಚಾಗುತ್ತದೆ. ಮುಖ್ಯವಾಗಿ 21 ಬಗೆಯ ಪತ್ರೆಗಳಿಂದ ವಿನಾಯಕನನ್ನು ಪೂಜಿಸಬೇಕು. ಕನಿಷ್ಠ 9 ಪತ್ರೆಗಳಿಂದಾದರೂ ಗಣಪತಿಯನ್ನು ಪೂಜಿಸಬೇಕು. 21 ಪತ್ರೆಗಳಿಂದ ವಿನಾಯಕನನ್ನು ಪೂಜಿಸಿದರೆ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳು, ಅಪಾರ ಸಂಪತ್ತು ಲಭಿಸಿ ನಿಮ್ಮ ಕುಟುಂಬಕ್ಕೆ ಶುಭ ದಿನಗಳು ಪ್ರಾರಂಭವಾಗುತ್ತದೆ. ಗಣಪತಿಗೆ ಅತಿ ಪ್ರಿಯವಾದವುಗಳಲ್ಲಿ ಗರಿಕೆ ಕೂಡ ಒಂದು. ನೀವು ಪೂಜಿಸುವ ಗಣಪತಿಯ ವಿಗ್ರಹಕ್ಕೆ ಗರಿಕೆಯ ಮಾಲೆಯನ್ನು ಅರ್ಪಿಸಿ ಪೂಜಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಖಂಡಿತವಾಗಿ ನೆರವೇರುತ್ತದೆ. ಗಣಪತಿ ಪೂಜೆಯಲ್ಲಿ ಕಡ್ಡಾಯವಾಗಿ 21 ಗರಿಕೆಯಂತೂ ಇರಲೇಬೇಕು. ಗಣಪತಿಗೆ ಸಾಧ್ಯವಾದರೆ ಈ ದಿನ 21 ಎಕ್ಕದ ಹೂವಿನ ಹಾರವನ್ನು ತಯಾರಿಸಿ ಅರ್ಪಿಸಿ. ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಲಭಿಸುತ್ತದೆ. ಕೋಟಿ ಜನ್ಮಗಳು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸಂಪತ್ತು ವೃದ್ಧಿಯಾಗುತ್ತದೆ. ವಿನಾಯಕ ಚತುರ್ಥಿಯ ದಿನ ಬೆಳ್ಳಿಯ ದೀಪಗಳಲ್ಲಿ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ. ಇಲ್ಲವೆಂದರೆ ಮಣ್ಣಿನ ಅಥವಾ ಹಿತ್ತಾಳೆ ದೀಪಗಳಲ್ಲೂ ದೀಪಾರಾಧನೆ ಮಾಡಬಹುದು.
ತೆಂಗಿನೆಣ್ಣೆ ಹಾಕಿ 5 ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ. ಹಾಗೆಯೇ ಎಕ್ಕದ ಗಿಡದ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಗಣಪತಿಯ ಆಶೀರ್ವಾದವು ಈ ವರ್ಷವಿಡೀ ಲಭಿಸಿ ಯಾವುದೇ ಆಪತ್ತುಗಳು ಬಾರದಂತೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳಿತಾಗುತ್ತದೆ. ಎಕ್ಕದ ಬತ್ತಿಗಳು ಲಭ್ಯವಿಲ್ಲದಿದ್ದರೆ ಹತ್ತಿ ಬತ್ತಿಗಳನ್ನು ಬಳಸಿ ತೆಂಗಿನ ಎಣ್ಣೆಯಿಂದ ಮಾತ್ರ ದೀಪಾರಾಧನೆ ಮಾಡಿ. ತೆಂಗಿನೆಣ್ಣೆಯಿಂದ ಮಾಡಿದ ದೀಪಾರಾಧನೆಗೆ ವಿಶೇಷ ಪುಣ್ಯಫಲ ದೊರೆಯುತ್ತದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಗಣೇಶ ಚತುರ್ಥಿಯ ದಿನ ಬಗೆಯ ನೈವೇದ್ಯಗಳನ್ನು ಮಾಡುತ್ತಾರೆ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ತಯಾರಿಸಿ. ಸಾಧ್ಯವಾದರೆ 5, 11 ಅಥವಾ 21 ಬಗೆಯ ನೈವೇದ್ಯಗಳನ್ನು ತಯಾರಿಸುತ್ತಾರೆ. ಪಂಚಕಜ್ಜಾಯ, ಮೋದಕ, ಕರಿಗಡುಬು, ಕರ್ಜಿಕಾಯಿ, ಕಡಲೆ ಉಸ್ಲಿ, ಲಡ್ಡು, ಪಾಯಸ, ಹಣ್ಣು, ಒಣ ಹಣ್ಣುಗಳು, ನಾನಾ ವಿಧದ ನೈವೇದ್ಯಗಳನ್ನು ಮಾಡುತ್ತಾರೆ. ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಸಂಪ್ರದಾಯದ ಪ್ರಕಾರವೇ ನೈವೇದ್ಯ ಮಾಡಿ. ಗಣಪತಿ ಪೂಜೆಯಲ್ಲಿ ಕಲಶವನ್ನು ಸ್ಥಾಪಿಸಬೇಕು. ಕಲಶದ ಪಕ್ಕದಲ್ಲಿಯೇ ವಿನಾಯಕನ ವಿಗ್ರಹವನ್ನು ಇಟ್ಟು ಪೂಜಿಸಬೇಕು. ನೀವು ಪೂಜಿಸುವ ಗಣಪತಿ ವಿಗ್ರಹದ ಪಕ್ಕದಲ್ಲಿಯೇ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಪೂಜಿಸಬೇಕು. ಈ ವಿನಾಯಕ ಚತುರ್ಥಿಯಂದು ಲಕ್ಷ್ಮೀ ಗಣಪತಿಯನ್ನು ಪೂಜಿಸಿದರೆ ಗಣಪತಿಯ ಆಶೀರ್ವಾದದ ಜೊತೆಗೆ ಲಕ್ಷ್ಮೀ ಕಟಾಕ್ಷವು ಸುಲಭವಾಗಿ ದೊರೆಯುತ್ತದೆ. ಗಣೇಶ ಚತುರ್ಥಿಯ ದಿನ ಅಪ್ಪಿತಪ್ಪಿಯೂ ಚಂದ್ರನನ್ನು ನೋಡಬಾರದು. ಈ ದಿನ ಚಂದ್ರನನ್ನು ನೋಡಿದರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಕಳ್ಳತನ, ಸುಳ್ಳು ಆರೋಪಗಳು ಬರುತ್ತವೆ ಎಂದು ಹೇಳುತ್ತಾರೆ. ಒಂದು ವೇಳೆ ತಪ್ಪಿ ಚಂದ್ರನನ್ನು ನೋಡಿದರೆ ಶಮಂತಕ ಮಣಿ ಕಥೆಯನ್ನು 21 ದಿನಗಳ ಕಾಲ ಪಠಿಸಿದರೆ ಅಥವಾ ಕೇಳಿದರೆ ಮಿಥ್ಯಾದೋಷ ನಿವಾರಣೆಯಾಗುತ್ತದೆ. ಪಾರ್ವತಿ ದೇವಿಯು ಅರಿಶಿನದಿಂದ ವಿನಾಯಕನನ್ನು ಸೃಷ್ಟಿಸಿ ಪ್ರಾಣ ತುಂಬಿದಳು. ಆದ್ದರಿಂದ ನೀವೇ ಸ್ವಂತವಾಗಿ ನಿಮ್ಮ ಕೈಗಳಿಂದ ವಿನಾಯಕನನ್ನು ಮಾಡಿ ಪೂಜಿಸಿದರೆ ಕೋಟಿ ಪಟ್ಟು ಹೆಚ್ಚು ಪುಣ್ಯಫಲ ದೊರೆಯುತ್ತದೆ. ಈ ದಿನ ವಕ್ರತುಂಡಾಯ ಓಂ ಅಥವಾ ಓಂ ವರದನಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಇದರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ವಿಜಯ ಸಾಧಿಸುತ್ತೀರಿ. ನಿಮ್ಮ ಮನಸ್ಸಿನ ಆಸೆಗಳು ಶೀಘ್ರವಾಗಿ ಈಡೇರಬೇಕಿದ್ದರೆ ಗಣಪತಿ ಅಷ್ಟೋತ್ತರ ಹೇಳಿದರೆ ಶ್ರೇಷ್ಠ. ಗಣಪತಿಯನ್ನು ಮನೆಯಲ್ಲಿಟ್ಟು ಪೂಜಿಸುವವರು, ವಿಸರ್ಜನೆ ಮಾಡುವವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ನೈವೇದ್ಯವನ್ನು ಅರ್ಪಿಸಬೇಕು. ಮನೆಯಲ್ಲಿ ಪೂಜಿಸುವ ವಿನಾಯಕನ ವಿಗ್ರಹವನ್ನು 3 ದಿನಗಳ ನಂತರ ವಿಸರ್ಜನೆ ತುಂಬ ಒಳ್ಳೆಯದು. ಗಣಪತಿ ಪೂಜೆಯಲ್ಲಿ ಒಂದೇ ಒಂದು ಗಣಪತಿ ವಿಗ್ರಹ ಇರಬೇಕು. ನೀವು ಪೂಜಿಸುವ ಗಣಪತಿ ವಿಗ್ರಹವು ಹಳದಿ ಅಥವಾ ಕೆಂಪು ಬಣ್ಣದಲ್ಲಿದ್ದರೆ ಒಳ್ಳೆಯದು. ಗಣಪತಿ ವಿಸರ್ಜನೆಯನ್ನು ಕೆಲವು ಕಡೆ ಗಣೇಶನನ್ನು ತಂದ ದಿನವೇ ವಿಸರ್ಜನೆ ಮಾಡುತ್ತಾರೆ. ಇನ್ನು ಕೆಲವು ಕಡೆ ಅವರವರ ಮನೆಯಲ್ಲಿ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದ ಸಂಪ್ರದಾಯದ ಪ್ರಕಾರ ಗಣೇಶನನ್ನು 3, 5, 7, 9 ದಿನಗಳು ಇಟ್ಟು ಪೂಜಿಸಿ ನಂತರ ವಿಸರ್ಜನೆಯನ್ನು ಮಾಡುತ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಲಿಸಿಕೊಂಡು ಬಂದಿರುವ ಪದ್ಧತಿಯ ಪ್ರಕಾರವೇ ಗಣೇಶನನ್ನು ಇಟ್ಟು ವಿಸರ್ಜನೆ ಮಾಡಿ. ಈ ನಿಯಮಗಳು ಪಾಲಿಸುತ್ತಾ ವಿನಾಯಕ ಚತುರ್ಥಿ ಹಬ್ಬದಂದು ಗಣಪತಿಯನ್ನು ಪೂಜಿಸಿದರೆ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.